ಸೆಕ್ಷನ್ 19ರಲ್ಲಿ ಬೇರೆ ಧಾರ್ಮಿಕ ಸಂಸ್ಥೆಗಳು ಕೊಡ್ಬೋದು ಅಂತ ಹಿಂದೆ 2011ರಲ್ಲಿ ಬಿ ಜೆ ಪಿಯವರು ಇದ್ದಾಗ ಮಾಡಿದರು. ಈಗ ನಾನು ಅದನ್ನು ಬರೀ ಸಿ ದರ್ಜೆಯ ದೇವಸ್ಥಾನಗಳಿಗೆ, ಹಿಂದೂ ದೇವಸ್ಥಾನಗಳಿಗೆ ಕೊಡಬೇಕು ಅಂತ ನಾವಿನ್ನೂ ಬಂದೋಬಸ್ತ್ ಮಾಡಿದ್ದೀವಿ. ಆಮೇಲೆ ಇವತ್ತೇನು ಹೆಚ್ಚುವರಿಯಾಗಿ ಹಣ ಬರುತ್ತೆ, ಅದರಲ್ಲಿ 1,000 ದೇವಸ್ಥಾನಗಳು, ಸಿ ದರ್ಜೆಯ ದೇವಸ್ಥಾನಗಳಿಗೆ 25 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅವರಿಗೆ ಹಣ ಬಿಡುಗಡೆ ಮಾಡ್ತೀವಿ. ಆಮೇಲೆ 7 ಕೋಟಿ ರೂಪಾಯಿ ವೆಚ್ಚದಲ್ಲಿ 40,000 ಜನ ಅರ್ಚಕರಿಗೆ, ನೌಕರರಿಗೆ ಇದು ಇನ್ಶೂರೆನ್ಸು 5 ಲಕ್ಷ ರೂಪಾಯಿ. ಈಗ ಅವ್ರು ಸತ್ತರೆ ಪಾಪ 35,000 ಕೊಡೋರು. ಆಮೇಲೆ ಅವರ ಮಕ್ಕಳ ವಿದ್ಯಾಭ್ಯಾಸಕ್ಕೆ 5 ಕೋಟಿ ರೂಪಾಯಿ ಸ್ಕಾಲರ್ಶಿಪ್ಪು. ಮತ್ತು ಹೌಸಿಂಗ್ ಹೇಳಿದೆ ಅಲ್ಲ, ಹೌಸಿಂಗು ಮನೆಗಳಿಗೆ ಅರ್ಚಕರದು 3 ಸಂಘಗಳಿದೆ. ಅವರೆಲ್ಲ ಕೂಡ ನಮಗೆ ಮನೆಗಳು ಕಟ್ಟೋದಕ್ಕೆ ಸಹಾಯ ಮಾಡಿ ಅಂತ ಹೇಳ್ತಾಯಿದ್ರು. ಅದಕ್ಕೆ ನಾವು ಅವರಿಗೆ ಈ ವರ್ಷ 15 ಕೋಟಿ ಇಟ್ಟಿದ್ದೀವಿ. ಇದೆಲ್ಲ ಕೂಡ 1 ಪೈಸಾ ಕೊಡೋದಿಲ್ಲ. ಆಮೇಲೆ ಈ ಕಾಯ್ದೆ ಬಂದಿದ್ದು 1997ರಲ್ಲಿ. ಆವಾಗ ಜೆ ಎಚ್ ಪಾಟೀಲ್ರು ಮುಖ್ಯಮಂತ್ರಿಗಳಾಗಿದ್ದರು. 2003ರಲ್ಲಿ ಈ ಕಾಯ್ದೆ ಜಾರಿ ಆಯಿತು. 2011ರಲ್ಲಿ ಇದಕ್ಕೆ ತಿದ್ದುಪಡಿ ತಂದಿದ್ದು ಯಡಿಯೂರಪ್ಪನವರೇ. ಎಷ್ಟು? 5% ಇತ್ತು ಎಲ್ಲ ದೇವಸ್ಥಾನಗಳದ್ದು ಈ ಪೂಲ್ಗೆ, ಸೆಂಟ್ರಲ್ ಕಾಮನ್ ಪೂಲ್ ಫಂಡ್ಗೆ. ಆಮೇಲೆ ಯಡಿಯೂರಪ್ಪನವರು ಇದಕ್ಕೆ ತಿದ್ದುಪಡಿ ತಂದು 5ರಿಂದ 10 ಲಕ್ಷ ಆದಾಯ ಇರತಕ್ಕಂಥ ದೇವಸ್ಥಾನಗಳಿಗೆ 5% ಪೂಲ್ ಫಂಡ್ ಕೊಡಬೇಕಂತ ಮಾಡಿದ್ದೇ ಯಡಿಯೂರಪ್ಪನವರು. 10 ಲಕ್ಷಕ್ಕಿಂತಲೂ ಹೆಚ್ಚು ಆದಾಯ ಇರತಕ್ಕಂಥ ದೇವಸ್ಥಾನಗಳು 10% ಪೂಲ್ ಮಾಡಬೇಕು ಅಂತ ಮಾಡಿದ್ದೇ ಯಡಿಯೂರಪ್ಪನವರು. ವಿಧಾನಸಭೆಯಲ್ಲಿ ಬಿ ಜೆ ಪಿ ವಿಪಕ್ಷ ಅವರೆಲ್ಲ ಕೂಡ ಸ್ವಾಗತ ಮಾಡಿದ್ರು, ಅವರು ಸಲಹೆಗಳು ಕೂಡ ಕೊಟ್ಟರು. ಆಮೇಲೆ ವಿಜೇಂದ್ರ ಅವರು ದೆಹಲಿನಲ್ಲಿ ಹೋಗಿ ಅಲ್ಲೆಲ್ಲೋ ಪ್ರೆಸ್ ಮೀಟ್ ಮಾಡಿ, ದೆಹಲಿನಲ್ಲೆಲ್ಲ, ಮೈಸೂರೆಲ್ಲ ಎಲ್ಲ ಟ್ವೀಟ್ ಮಾಡಿದ್ರು. ಆ ಟ್ವೀಟ್ ಮಾಡಿದ್ಮೇಲೆ ಇದಾಗಿರ್ತಕ್ಕಂಥ ಅಷ್ಟೇ. ಆಮೇಲೆ ಯಾವುದೇ ನಮ್ಮ 34,000 ಚಿಲ್ಲರೆ ದೇವಸ್ಥಾನಗಳಲ್ಲಿ ಬರ್ತಕ್ಕಂಥ ಹಣ 1 ಪೈಸೆ ಕೂಡ ಒಂದು ದೇವಸ್ಥಾನದಿಂದ ಇನ್ನೊಂದು ದೇವಸ್ಥಾನಕ್ಕೂ ಕೊಡೋಕ್ಕಾಗೋದಿಲ್ಲ. ಬೇರೆ ಧರ್ಮ ಅಲ್ಲ, ಒಂದು ದೇವಸ್ಥಾನದಿಂದ ಒಂದು ದೇವಸ್ಥಾನಕ್ಕೂ ಕೊಡೋಕ್ಕೆ ಬರೋಲ್ಲ. ಆಮೇಲೆ ಯಾವ ಈ ಹಣ ಇದೆಯಲ್ಲ ದೇವಸ್ಥಾನಗಳು ಹಣ ಸರ್ಕಾರಕ್ಕೆ ಬರೋದೇ ಇಲ್ಲ. ಸಪ್ರೇಟ್ ಅಕೌಂಟ್, ಪ್ರತಿ ದೇವಸ್ಥಾನದಲ್ಲೂ ಸಪ್ರೇಟ್ ಅಕೌಂಟ್ ಇರುತ್ತೆ. ಆಮೇಲೆ ನಮ್ಮ ಮುಜರಾಯಿ ಇಲಾಖೆ ಕೂಡ ಬರೋದಿಲ್ಲ. ಧಾರ್ಮಿಕ ಪರಿಷತ್ತಿಗೆ ಮಾತ್ರ ಈ ಪೂಲ್ ಫಂಡ್ ಬರುತ್ತೆ. 1 ಪೈಸಾ ಕೊಡೋದಿಲ್ಲ. ಇದು ನಾನು ಮಾತಾಡ್ತಿರ್ತಕ್ಕಂಥದ್ದು ಹಿಂದೂ ಧಾರ್ಮಿಕ ಪರಿಷತ್ತು. ನಾನು ಇದಕ್ಕೆ ಹಿಂದೂ ಧಾರ್ಮಿಕ ಇದಕ್ಕೆ ಮಂತ್ರಿ ನಾನು ಅಲ್ವಾ. ಅವ್ರದ್ದು ಬೇರೆ ಕಾನೂನು ಇರುತ್ತೆ, ನಮಗೆ ಬೇರೆ, ಅವ್ರಿಗೆ ಬೇರೆ ಅಷ್ಟೇ. ಈ ವಿಜೇಂದ್ರ ಅವರು ಹೇಳ್ತಾ ಇರ್ತಕ್ಕಂಥ ವಿಜೇಂದ್ರ ಅವ್ರ ಅಪ್ಪನೇ ಮಾಡಿದ್ದು ಯಡಿಯೂರಪ್ಪ ಅವರು. ವಿಜೇಂದ್ರ ಅವರಪ್ಪ ಯಡಿಯೂರಪ್ಪ ಅವರಿದ್ದಾರಲ್ಲ, ಅವರೇ 2011ರಲ್ಲಿ ಕಾನೂನು ತಂದಿದ್ದು. 5% ಇತ್ತು ಕಾಮನ್ ಆಗಿ ಎಲ್ಲ ದೇವಸ್ಥಾನಕ್ಕೆ. 5ರಿಂದ 10 ಲಕ್ಷ ಇರ್ತಂಥದ್ದಕ್ಕೆ 5% ಮಾಡಿದ್ರು. 10 ಲಕ್ಷ ಆದಾಯ ಇರ್ತಕ್ಕಂಥದ್ದಕ್ಕೆ 10% ಪೂಲ್ ಫಂಡು ಗ್ರಾಸ್ ಮಾಡಿದ್ರು. ಅವರು ಮಾಡ್ತಾರೆ, ನಾವೇನು ಮಾಡೋಣ ಹೇಳಿ. ಅಲ್ಲಿ ವಿಧಾನಸಭೆಯಲ್ಲಿ ಅವ್ರ ಪಕ್ಷದವರೆಲ್ಲ ಸ್ವಾಗತ ಮಾಡಿದ್ದಾರೆ. ಆಮೇಲೆ ನಾವು ಮಾಡ್ತಾ ಇರ್ತಕ್ಕಂಥದ್ದು ಯಾರಿಗೆ 40,000 ಜನ ಇವರಿದ್ದಾರೆ, ಯಾರು ಅರ್ಚಕರಿದ್ದಾರೆ, ಆಮೇಲೆ ನೌಕರರಿದ್ದಾರೆ. ಅವರಿಗೆ ಮನೆ ಕಟ್ಕೊಡೋದು, ಇನ್ಶೂರೆನ್ಸು, ಅವ್ರ ಮಕ್ಕಳಿಗೆ ಓದೋದು ಸಪೋರ್ಟ್ ಮಾಡೋದು. ಮತ್ತು ಪ್ರತಿ ವರ್ಷ 1,200 ದೇವಸ್ಥಾನಕ್ಕೆ ಅನುದಾನ. ಸಿ ಗ್ರೇಡ್ ದೇವಸ್ಥಾನಗಳು ಹೇಗಿರುತ್ತೆ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತಿರುತ್ತೆ ಅಲ್ವಾ. ಪ್ರತಿ ವರ್ಷ ಕೊಡ್ತೀವಿ. ಇದಕ್ಕೆ ಮುಂಚೆ ಯಾಕೆ ಕೊಡಲಿಲ್ಲ? ಅಲ್ಲ ಈಗ ಹಿಂದೆ ಎಲ್ಲ ಉಂಡಿ ಸರ್ಕಾರ ಎಲ್ಲ ತುಂಬೋಗಿತ್ತಲ್ಲ ಬಿ ಜೆ ಪಿಯವರಿದ್ದಾಗ. ಯಾಕಪ್ಪ ಈ ದೇವಸ್ಥಾನಗಳು ಕೊಡಲಿಲ್ಲ? ಯಾಕಪ್ಪ ಅರ್ಚಕರಿಗೆ ಏನು ಸಹಾಯ ಮಾಡಲಿಲ್ಲ? ಅವ್ರಿಗೆ ಇನ್ಶೂರೆನ್ಸ್ ಯಾಕೆ ಮಾಡಲಿಲ್ಲ? ಅವ್ರ ಮಕ್ಕಳಿಗೆ ಯಾಕೆ ಸಹಾಯ ಮಾಡಲಿಲ್ಲ? ಅವ್ರ ಮನೆಗಳು ಕಟ್ಟೋದಕ್ಕೆ ಯಾಕೆ ಸಹಾಯ ಮಾಡಲಿಲ್ಲ ನೀವು ಅಲ್ವಾ? ಸಿ ಗ್ರೇಡ್ ದೇವಸ್ಥಾನಗಳು ಯಾಕೆ ನೀವು ಸಹಾಯ ಮಾಡಲಿ? ನಿಮ್ಮ ಅವಧಿನಲ್ಲಿ ತುಳುಕ್ತಾ ಇತ್ತಲ್ಲ ಯಾವುದರಲ್ಲಿ ಬೊಕ್ಕಸದಲ್ಲಿ. ಯಾಕಪ್ಪ ಮಾಡಲಿಲ್ಲ ನೀವು ಬಿ ಜೆ ಪಿಯವರು? ನಮ್ಮ ಸರ್ಕಾರದಲ್ಲಿ ಬೊಕ್ಕಸ ಖರ್ಚು ಬರ್ತಾ ಇರುತ್ತೆ, ಖರ್ಚು ಆಗ್ತಾ ಇರುತ್ತೆ. ನಾವು ರಾಜಕಾರಣಕ್ಕೂ ಧರ್ಮಕ್ಕೂ ಬೆರೆಸೋದಿಲ್ಲ ಅಲ್ವಾ. ಅವರು ಮತಕ್ಕೋಸ್ಕರ ರಾಜಕಾರಣದಲ್ಲಿ ಧರ್ಮವನ್ನು ಬೆರೆಸ್ತಾರೆ. ಬೇಕಂತಲೇ ಕಾಂಗ್ರೆಸ್ ಬಗ್ಗೆ ಅಪಪ್ರಚಾರ ಮಾಡ್ತಾರೆ.
ಅಷ್ಟೇ, ನಮಗೂ ಅವ್ರಿಗೂ ವ್ಯತ್ಯಾಸ. ಲೋಕಸಭಾ ಈಗ BJP ಪಕ್ಷ ಮುಳುಗೋಗಿರ್ತಕ್ಕಂಥದ್ದು ಕರ್ನಾಟಕದಲ್ಲಿ ಅಲ್ವಾ, ಅವ್ರ ಬಗ್ಗೆ ಯಾರಿಗೂ ವಿಶ್ವಾಸ ಇಲ್ಲ. ಆ ಸೌಕಲ್ ನಾಣ್ಯಗಳು ಯಾಕೆ ತಲೆ ಕೆಡಿಸ್ಕೋಬೇಕು ಬಿಡಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.